ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ತಿಳುವಳಿಕೆ, ಕಲಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದರೆ ಅರ್ಥಪೂರ್ಣ ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ತಂದಿದ್ದೀನಿ ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಈ CJPಯ ಒಂದು ಪ್ರೊಟೆಸ್ಟ್ ಆದ ನಂತರ ನಿಜವಾಗ್ಲೂ ಮುಂದಿನ ಪೀಳಿಗೆ, ಯುವ ಶಕ್ತಿ, ಈ ಯುವ ಶಕ್ತಿಯ ಪರಿಣಾಮಕಾರಿ ಪ್ರಭಾವ ಮುಂದಿನ ದಿನಗಳ ರಾಜಕೀಯದ ಮೇಲೆ, ಒಂದು ಸಾಮಾಜಿಕ ವಾತಾವರಣದ ಮೇಲೆ ಹೇಗಿರ್ಬೋದು ಅಂತ ಇಡೀ ದೇಶ ಎದ್ದು ಕೂತ್ಕೊಂಡು ನೋಡುವಂಥ ಒಂದು ಒತ್ತಾಯವನ್ನ ಆ ದೆಹಲಿಯ ಜಂತರ್ ಮಂತರ್ ಪ್ರೊಟೆಸ್ಟ್ ತಂದು ನಮ್ಮೆಲ್ಲರ ಮುಂದೆ ಇಟ್ಬಿಡ್ತು. ಅದು ಬರೀ ದೆಹಲಿಗೆ ಸೀಮಿತ ಆಗಿರಲಿಲ್ಲ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳಾದವು. ಮತ್ತೆ ವಿವಿಧ ಭಾಗಗಳಿಂದ ಜನ ಡೆಲ್ಲಿಗೆ ಹೋಗಿ ಆ CJP ಅನ್ನೋ ಒಂದು ಪಕ್ಷಕ್ಕೆ ಮತ್ತೆ ಅವರು ಯಾವ ಕಾರಣಕ್ಕಾಗಿ ಪ್ರತಿಭಟನೆಗಳನ್ನ ಮಾಡಿದ್ರು ಆ ಕಾರಣಕ್ಕೆ ಬೆಂಬಲವನ್ನ ಸೂಚಿಸೋದಕ್ಕೆ ಮುಂದಾದ್ರಲ್ಲ. ಈ ಅಸಂಘಟಿತ ವರ್ಗ ಅಂತ ನಾವೇನು ಅನ್ಕೊಂಡಿದ್ವಿ, ಡಿಜಿಟಲ್ ಆಕ್ಟಿವಿಸ್ಟ್ ಅಂತ ನಾವು ಏನು ಅನ್ಕೊಂಡಿದ್ವಿ, ಅವ್ರು ಆನ್ ಗ್ರೌಂಡ್ ಹಿಡಿದು ಆನ್ ಫೀಲ್ಡ್ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ನೇರ ಸಂದೇಶವನ್ನ ಕೊಟ್ಬಿಟ್ರು. ನೀವು ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋ ಹಾಗಿಲ್ಲ. ನಮ್ಮ ಅಭಿಪ್ರಾಯ, ನಮ್ಮ ಮತ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ನೀವು ನಮ್ಮ ಮಾತನ್ನ ಕೇಳಬೇಕು ಅಂತ ಅವ್ರು ಹೇಳಿದ್ದೆ ತಡ ಎಲ್ಲರೂ ಕೇಳೋದಕ್ಕೆ ಮುಂದಾದ್ರು. ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾತ್ರಿ 12 ಗಂಟೆಗೆ ವಿಡಿಯೋ ಮಾಡಿ ನರೇಂದ್ರ ಮೋದಿ ಆ್ಯಪಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕುವಂತ ಒಂದು ಪರಿಸ್ಥಿತಿ ಬಂತು. ಯಾಕೆ ಗೊತ್ತಾ? ಯುವಕರು ನರೇಂದ್ರ ಮೋದಿ ಆ್ಯಪ್ಗಿನ್ನ ಜಾಸ್ತಿ ಇನ್ಸ್ಟಾಗ್ರಾಮ್ನ ನೋಡ್ತಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಸಮಯವನ್ನ ಕಳೀತಾರೆ. ಹಾಗಾಗಿ ಯುವಕರ ಜೊತೆ ನಾನು ಒಂದು ನೇರವಾದ ಸಂವಹನದ ಸಾಧ್ಯತೆ ಸ್ಥಾಪಿಸ್ಕೋಬೇಕು ಅಂದ್ರೆ ಅದು ಕೇವಲ ಯುವ ಜನಾಂಗ ಉಪಯೋಗಿಸುವಂತ ಸಾಮಾಜಿಕ ಜಾಲತಾಣದ ವೇದಿಕೆಗಳಿಂದ ಮಾತ್ರ ಸಾಧ್ಯ. ಸೊ ಇನ್ಸ್ಟಾಗ್ರಾಮ್ ಇಟ್ ವಾಸ್. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡಬೇಕಾಯ್ತು. ಎಂತ ದೊಡ್ಡ ಸಾಧನೆ ಯುವ ಪೀಳಿಗೆದು. ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಅನ್ನೋದು ನಮಗೆ ಬೇಕಾಗಿದೆ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಈ ಯುವ ಪ್ರತಿಭಟನಾಕಾರರು ತೋರಿಸ್ಬಿಟ್ರು. ಅಫ್ಕೋರ್ಸ್ ಪ್ರತಿಭಟನೆ ಜೊತೆ ಒಂದಷ್ಟು ಆಗಬಾರ್ದಂತಹ ಘಟನೆಗಳಾಗೋದು ಅದು ಬೇರೆ ಪ್ರಶ್ನೆ. ಬಟ್ ಪ್ರತಿಭಟನೆಯ ಪರಿಣಾಮ ಏನಾಗಿತ್ತು, ಕಾರಣ ಏನಾಗಿತ್ತು ಅಂತ ನಾವು ಗಮನಿಸಿ ಇವತ್ತಿಗೆ ನಾವು ಮಾತನಾಡ್ತಿದ್ದೀವಿ. ನರೇಂದ್ರ ಮೋದಿಗೆ ಸೀಮಿತ ಆಗಲಿಲ್ಲ ಇದು. ಈ ಜೆನ್ ಝಿಗಳನ್ನ ಉದ್ದೇಶಿಸಿ ಮಾತಾಡಿಸುವಂಥ ಅನಿವಾರ್ಯತೆ ದೇಶದ ಮತ್ತು ರಾಜ್ಯಗಳಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳಿಗೆ ಅನಿವಾರ್ಯ ಆಯಿತು. ರಾಹುಲ್ ಗಾಂಧಿ ಅವರು ತಮ್ಮದೇ ಆದ ಒಂದು ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ರು. ಆಸ್ಕ್ ಮೀ ಎನಿಥಿಂಗ್ ಆನ್ ಇನ್ಸ್ಟಾಗ್ರಾಮ್, ನೀವೇನು ಬೇಕಾದ್ ಕೇಳಿ ಅಂದ್ರು. ಎಂತೆಂಥ ಪ್ರಶ್ನೆಗಳು ಕೇಳಿದ್ದಾರೆ ಗೊತ್ತಾ ಯುವ ಜನಾಂಗದವರು? ತೋರಿಸ್ತೀನಿ ನಿಮ್ಗೆ ಕೆಲವೇ ನಿಮಿಷದಲ್ಲಿ. ಅಲ್ಲಿಗೆ ನಿಲ್ಲಿಲ್ಲ. ಮೋಹನ್ ಭಾಗವತ್ ಅವರು RSSನ ಸರಸಂಚಾಲಕರು, ಅವರು ಕೂಡ ಒಂದು 2,000 ಯುವಕರನ್ನ ಒಂದು ಆಡಿಟೋರಿಯಂನಲ್ಲಿ ಸೇರಿಸಿ ಜೆನ್ ಝಿ ಅಂದ್ರೆ ಮುಂದಿನ ಪೀಳಿಗೆ, ಯುವ ಪೀಳಿಗೆ, ಅವರಿಗೆ ಅನುಭವದಲ್ಲಿರುವಂತಹ ಸಂಕಷ್ಟ, ಕಷ್ಟ, ಸವಾಲು, ಆತಂಕ ಇದೆಲ್ಲದ್ರ ಬಗ್ಗೆ ಆರಾಮಾಗಿ ಕೂತ್ಕೊಂಡು ಒಂದು 2 ಗಂಟೆಗಳ ಕಾಲ ಒಂದು ಇಂಟರ್ವ್ಯೂ ಮೂಲಕ ಮಾತನಾಡಿ ಅವರ ವಿಶ್ವಾಸವನ್ನ ಗೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಜೆನ್ ಝಿ ಬಹಳ ಒಂದು ಪ್ರಭಾವಶಾಲಿ ತಲೆಮಾರಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಡೌಟು ಇಲ್ಲ. ಬಿಕಾಸ್ ದೇ ಆರ್ ದ ಮೋಸ್ಟ್ ವೆಲ್ ಇನ್ಫಾರ್ಮ್ಡ್, ವೆಲ್ ಆಕ್ಸೆಸ್ಡ್ ಜನರೇಷನ್ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹೀಗೆಲ್ಲ ಇರುವಂತಹ ಒಂದು ಜೆನ್ ಝಿ ಬಗ್ಗೆ ಒಂದು ಕ್ರೇಜ್ ಶುರು ಆಗೋಗಿದೆ. ಸಮಾಜದಲ್ಲಿ ಒಂದು ಕ್ರೇಜ್ ಇದ್ದಿದ್ದೇನೆ, ಆದರೆ ಇವತ್ತು ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ದೇ ಆರ್ ಗೋಯಿಂಗ್ ಕ್ರೇಜಿ ಫಾರ್ ಜೆನ್ ಝಿ. ಅದೇ ನಮ್ಮ ಚರ್ಚೆಯ ವಿಷಯ, ಕ್ರೇಜಿ ಫಾರ್ ಜೆನ್ ಝಿ.